ಕೇಂದ್ರದ ಸಚಿವರು ಒಬ್ಬರು ಮಿಸ್ಟರ್ ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಪ್ರೆಸ್ ಮೀಟ್ನ ಮಾಡಿದ್ದಾರೆ. ಒಬ್ಬ ತಾವರೆಕೆರೆಯಲ್ಲಿ ಒಬ್ಬ ಮಹಿಳೆ ಆಶಾ ಕಾರ್ಯಕರ್ತೆ. ನಾನು ಸಾಮಾನ್ಯವಾಗಿ ಬಡ ವಿದ್ಯಾರ್ಥಿಗಳಿಗೆ ಒಂದು ಪುಸ್ತಕವನ್ನು ನೋಟ್ ಪುಸ್ತಕವನ್ನು ಕೊಡ್ತೇನೆ. ಆ ನೋಟ್ ಪುಸ್ತಕವನ್ನು ಇಟ್ಟು ಆ ಮಹಿಳೆ ಆ SR ಮನೆಗೆ ಈ ಫಾರಮ್ನ ಕೊಡ್ತಕ್ಕಂಥದ್ದನ್ನು ಕೆಲಸ ಕೂಡ ಮಾಡ್ತಿದ್ದಾಳೆ. ಅದನ್ನು ಯಾರೋ ಆ ಹುಡುಗಿನ ಎದುರಿಸಿ ವಿಡಿಯೋ ಮಾಡಿದ್ದಾರೆ. ಆ ಬುಕ್ಕಲ್ಲಿ ನಂದು ಫೋಟೋ ಇದೆ. ಕೇಂದ್ರದ ಸಚಿವರು ಅದನ್ನು ಪ್ರೆಸ್ಗೆ ಹೇಳಿ ಯಶವಂತಪುರ ಕ್ಷೇತ್ರದ ಶಾಸಕರು ಅವ್ರ ಫೋಟೋ ಇಟ್ಕೊಂಡು SR ಮಾಡ್ತಿದ್ದಾಳೆ. ಆ ಹುಡುಗಿ ಆಶಾ ಕಾರ್ಯಕರ್ತೆ ತಪ್ಪಾಗಿದೆ ಸರ್ ಅಂತೇಳಿ ಪದೇ ಪದೇ ರಿಕ್ವೆಸ್ಟ್ ಮಾಡಿದ್ರೂ ಒಬ್ಬ ಕೇಂದ್ರದ ಸಚಿವರಿಗೆ, ಇಂಡಸ್ಟ್ರಿ ಸಚಿವರಿಗೆ ಬೇಕಾದಷ್ಟು ಕೆಲಸ ಇದೆ, ನಾನಿನ್ನೂ SR ಚುನಾವಣೆಗೆ ಹೋಗಲೇ ಇಲ್ಲ, ನಾನಿನ್ನೂ ಕಾನ್ಸ್ಟಿಟ್ಯೂನ್ಸಿಲಿ ಕೆಲಸಗಳೇನಲ್ಲಿದೆ, ಪ್ರತಿ ಬೆಳಗ್ಗೆ ಹೊತ್ತು ಪೂಜೆ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ BJPಲಿ ಮಂತ್ರಿ ಆದರೂ ಯಶವಂತಪುರ ಕ್ಷೇತ್ರನೇನೋ ಡೆವಲಪ್ಮೆಂಟ್ ಮಾಡ್ತೇನೆ ಅಂತ ವ್ಯಂಗ್ಯವಾಡಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ ಅವರೇ, ನೀವು BJP ಜೊತೆ ಕೈ ಜೋಡಿಸಿ ಯಡಿಯೂರಪ್ಪನಿಗೆ ಜೊತೆಯಲ್ಲಿ ನೀವು ಮುಖ್ಯಮಂತ್ರಿ ಆದ್ರಿ, BJP ಜೊತೆಯಲ್ಲಿ. ಕಾಂಗ್ರೆಸ್ ಜೊತೆಲಿ ನೀವು ಮುಖ್ಯಮಂತ್ರಿ ಆದ್ರಿ, ನಾನು BJP ಜೊತೆಲಿ ಮುಖ್ಯಮಂತ್ರಿ ಆಗಬಾರ್ದು. ಇವತ್ತು ಈ ನಮ್ಮ ಕ್ಷೇತ್ರ ಇಷ್ಟು ಡೆವಲಪ್ಮೆಂಟ್ ಆಗಬೇಕಾದ್ರೆ ನಾನು ಕಾಂಗ್ರೆಸ್ ಸರ್ಕಾರದ ಜೊತೆಲಿ ಕೈ ಜೋಡಿಸ್ಬೇಕಾಗ್ತದೆ. ಇವತ್ತು ನಮ್ಮ ಎಲ್ಲ ಬಡಾವಣೆಗಳು ಕೂಡ ಇದೇ ಥರ ಮಾಡಬೇಕು ಅಂತಕ್ಕಂಥದ್ದೇ ಉದ್ದೇಶ. ನಿಮಗೆ ಗೊತ್ತಿದೆ, ಕೆಂಗೇರಿ ಉಪನಗರದ ಮೇನ್ ರಸ್ತೆನೂ ಕೂಡ ಕೊಚ್ಚಿಕೊಟ್ಟು ಹೋಗಿತ್ತು. ಅರ್ಧ ಕಿಲೋಮೀಟರ್ ರಸ್ತೆನೇ ಕೊಚ್ಕೊಂಡು ಹೋಗಿತ್ತು. ಯಶವಂತಪುರ ಕ್ಷೇತ್ರ ಮಳೆ ಅನಾಹುತಕ್ಕೆ ಬಹಳ ತೊಂದರೆ ಆಗ್ತಿತ್ತು. ಇವತ್ತು ಅಷ್ಟೆಲ್ಲ ರೆಡಿ ಮಾಡಿಸಿ ಈಗ ಫೈನಲ್ ಆಗಿ 232 ಕೋಟಿ ಸ್ಯಾಂಕ್ಷನ್ ಮಾಡಿಸಿ ಎಲ್ಲ ರಾಜಕಾಲುವೆಗಳನ್ನು ಮಾಡಿಸ್ತಕ್ಕಂಥದ್ದಕ್ಕೆ ಚಾಲನೆ ಮಾಡಿದ್ದೇವೆ. ಮೊನ್ನೆ ನಾನು MLC ಚುನಾವಣೆಗೆ ನನ್ನ ಕೂಗಲಿಲ್ಲ, ಮುಖ್ಯಮಂತ್ರಿಗಳು ನನ್ನನ್ನು ಕರೆಸಿದ್ರು. ನಾನು ಒಂದು ಕಂಡೀಷನ್ ಹಾಕಿದೆ, ನಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಆಗಬೇಕು, ನೀವು ಅನುದಾನ ಕೊಡಿ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ, ವೋಟ್ ಮಾಡ್ತೀನಿ, ತಪ್ಪೇನಿಲ್ಲ ಅದರಲ್ಲಿ. ನನ್ನ ಪ್ರಕಾರ ಎಲ್ಲರಿಗೂ ಕಾಂಗ್ರೆಸ್ನ MLAಗಳಿಗೆ ಏನು ಕೊಟ್ಟಂಗೆ ಕೊಡ್ತೀರ, ನನ್ನ ಕ್ಷೇತ್ರಕ್ಕೂ ನಮ್ಗೆ ಅನುದಾನ ಕೊಡಿ ಅಂತ ಹೇಳಿ ಎಲ್ಲರಿಗೂ 100 ಕೋಟಿ ಕೊಟ್ಟರು. ಕಾಂಗ್ರೆಸ್ನವರಿಗೆ ನನಗೆ 75 ಕೋಟಿ ಕೊಟ್ಟರು. ನಾನು ಮುಖ್ಯಮಂತ್ರಿಗಳಿಗೆ ಇದು ನಿಮ್ಮ ಫೇರ್ ಸರಿ ಇಲ್ಲ, ಕಾಂಗ್ರೆಸ್ನವರಿಗೆ 100 ಕೊಟ್ಟಿದ್ದೀರಿ, ನನಗೆ 75 ಕೋಟಿ ಕೊಟ್ಟಿದ್ದೀರಿ, ನೀವು ಮಾತು ತಕ್ಕಂತೆ ನಡೀತಾ ಇಲ್ಲ ಅಂತೇಳಿ ನಾನು ಅವ್ರಿಗೆ ವಾಟ್ಸಪ್ ಮಾಡಿದೆ. ಅವರು ರಿಪ್ಲೈ ಮಾಡಿದ್ರು, ಸೋಮಶೇಖರ್, ನಾನು ಐ ತಿರುಪತಿ, ನಾನು ಬಂದು ಅದನ್ನು ಸರಿಪಡಿಸ್ತೀನಿ ಅಂತೇಳಿ. ಸರಿಪಡಿಸಿ 3 ದಿವಸ ಆದಮೇಲೆ ನನಗೆ ವಾಟ್ಸಪ್ ಮಾಡಿದ್ರು, ಇನ್ನು 25 ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದೇನೆ ನಿಮ್ಮ ಕ್ಷೇತ್ರಕ್ಕೆ, ನೀನು ಬೇಜಾರು ಮಾಡ್ಕೊಳ್ತಕ್ಕಂಥ ನೆಸೆಸಿಟಿ ಇಲ್ಲ ಅಂತೇಳಿ. ಆ 100 ಕೋಟಿ ಇವತ್ತು ಟೆಂಡರ್ ಮಾಡ್ತಿದ್ದಾರೆ. ಈ ನಿಮ್ಮ ಬಡಾವಣೆ ಯಾವ ಥರ ಇದೆ, ಎಲ್ಲ ಬಡಾವಣೆಯನ್ನು ಕೂಡ ಅದು ಮಾಡಬೇಕು ಅಂತ ನನ್ನ ಒಂದು ಇಚ್ಛೆ. ಇದರಲ್ಲಿ ನನ್ನ ವೈಯಕ್ತಿಕವಾದ ಏನಿಲ್ಲ. ನಾನು ಯಾವುದೇ ಪಕ್ಷದಲ್ಲಿರಲಿ, ಅದು 28ಕ್ಕೆ ಚುನಾವಣೆ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀನಿ, ನಗರಾಭಿವೃದ್ಧಿ ಸಚಿವರನ್ನ ಭೇಟಿ ಮಾಡ್ತೀನಿ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಏನು ಬೇಕು ಅದನ್ನ ಕೇಳ್ತಕ್ಕಂಥ, ಅದಕ್ಕೆ ಯಾರ ಮನೆ ಬಾಗಿಲಿಗೆ ಬೇಕಾದರೂ ನಾನು ಹೋಗ್ತೀನಿ. ಇಲ್ಲ ನಾನು BJPನ ಗೆದ್ದುಬಿಟ್ಟಿದ್ದೀನಿ, ನಾನು ಎಲ್ಲೂ ಹೋಗೋದಿಲ್ಲ. ನೀವು 28 ಕ್ಷೇತ್ರದಲ್ಲಿ ಒಂದು ಸಾರಿ ಒಮ್ಮೆ ಕಣ್ಣಾಡಿಸಿ ಯಾವ ಕ್ಷೇತ್ರದಲ್ಲಿ ಎಷ್ಟು ಕೆಲಸ ನಡೀತಾ ಇದೆ ಅಂತೇಳಿ.
ನಮ್ಮ ಕ್ಷೇತ್ರ 6.5 ಲಕ್ಷ ಪಾಪ್ಯುಲೇಷನ್ ಇರ್ತಕ್ಕಂಥದ್ದು. ಈಗ ನೀವೇ ಗೊತ್ತು ಇದರಲ್ಲಿ ಎಷ್ಟು ವರ್ಷ ಆಗಿದೆ. ಈಗ ಈ ಬಡಾವಣೆಗೆ ಏನೆಲ್ಲ ವ್ಯವಸ್ಥೆ ಕೂಡ ಆಗಿದೆ. ಇನ್ನು ಏನೂ ಆಗದೆ ಇರ್ತಕ್ಕಂಥ ಬಡಾವಣೆಗಳು ಇನ್ನೂ ನಮ್ಮ ಕ್ಷೇತ್ರದಲ್ಲಿ ಇದೆ. ಸುಮ್ಮನೆ ನಿಮ್ಮ ಯಾಕೆ ಅಂತಂದರೆ ಕೇಂದ್ರ ಸಚಿವರಿಗೆ ಬೇಕಾದಷ್ಟು ಕೆಲಸ ಇರ್ತದೆ. ನನಗೆ ಒಬ್ಬ ಆರ್ಡಿನರಿ MLAಗೆ ಬೆಳಗ್ಗೆಯಿಂದ 10 ಗಂಟೆಗೆ ಶುರು ಆದರೆ 2 ಗಂಟೆ ಗಂಟ ಪೂಜೆಗಳು ಅದೆಲ್ಲ ಇರ್ತದೆ. ಇನ್ನೇನಿಲ್ಲ ಕೆಲಸ ಏನಿಲ್ಲ, ಡೆಲ್ಲಿಯಿಂದ ಬರೋದು ಕುತ್ಕೊಳ್ಳೋದು. ಅದನ್ನು ನಾನೇನೋ ನನಗ್ಯಾರೋ ಫೋನ್ ಮಾಡಿದ್ರು, ನಿಮ್ಮದು ಫೋಟೋ ತೋರಿಸ್ತಾವ್ರೆ, ಏನಪ್ಪ ಗ್ರಾಚಾರ, ನಂದು ಯಾಕೆ ಫೋಟೋ ತೋರಿಸ್ತಾರೆ ಅಂತ ನೋಡಿದ್ರೆ ಆ ನೋಟ್ಬುಕ್ನ ಹಿಡ್ಕೊಂಡು ಏನೋ SR ಮಾಡ್ತಿದ್ದಾನೆ ಸೋಮಶೇಖರ್ ಅಂತೇಳಿ.